ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ನಾನಂತೂ ತುಂಬ ಸೂಪರ್ ಆಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಸೊ ಇವತ್ತಿನ ವಿಡಿಯೋದ ವಿಷಯ ಅಂತಂದರೆ SC ST ಪಾಸ್ಔಟ್ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ನು. ಓಕೆ, ಸೊ SC ST ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ 2024-25ನೇ ಸಾಲಿನಲ್ಲಿ ಏನು ಎಕ್ಸಾಮ್ಸನ್ನು ಪಾಸ್ ಆಗಿದ್ದೀರಿ, SSLC ಪಾಸ್ ಆಗಿದ್ದೀರಿ, PUC ಪಾಸ್ ಆಗಿದ್ದೀರಿ, ಡಿಗ್ರಿ ಪಾಸ್ ಆಗಿದ್ದೀರಿ, ಡಿಪ್ಲೊಮಾ ಪಾಸ್ ಆಗಿದ್ದೀರಿ. ಸೊ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಏನು ಗೌರ್ಮೆಂಟ್ ಕೊಡುತ್ತೋ ಆ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋದರ ಕುರಿತು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದಿರೋ ಫುಲ್ ಇನ್ಫಾರ್ಮೇಷನ್ ನೋಡಿ. ಸೊ ಯಾವ್ಯಾವ ರೀತಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು, ಏನೆಲ್ಲ ಅದರ ಎಲಿಜಿಬಿಲಿಟಿ ಇದೆ, ಏನೇನಿದೆ ಎಲ್ಲ ಹೇಳ್ತಾ ಇದ್ದೀನಿ ಇದರಲ್ಲಿ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ, ಅಪ್ಲಿಕೇಶನ್ ಹಾಕಿ ಪ್ರೈಸ್ ಮನಿ ನಿಮ್ದು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ. ಓಕೆ, ಸೊ ಸಾಧ್ಯ ಆದಷ್ಟು ಕಮೆಂಟ್ ಕೂಡ ಮಾಡಿ ನಿಮಗೆ ನನ್ನ ವಿಡಿಯೋ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ಹೇಳಿ. ಮತ್ತು ಅದು ಬಿಟ್ಟರೆ ಇನ್ನೂ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಬೇರೆ ಒಂದು ಟಾಪಿಕ್ಸ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ಅದರ ಮೇಲೆ ಕೂಡ ನಾನು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಜಾಸ್ತಿ ಸಮಯವನ್ನು ಹಾಳು ಮಾಡುವುದು ಬೇಡ, ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ಇದಕ್ಕೂ ಮುಂಚೆ ನಾನು ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋಗಳನ್ನು ಹಾಕಿದ್ದೀನಿ. ಸೊ ಇದು ಬಂದು ಏನು ಸ್ಕಾಲರ್ಶಿಪ್, ಪ್ರೈಸ್ ಮನಿ ಸ್ಕಾಲರ್ಶಿಪ್ ಏನಿದೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗಿದೆ. ಓಕೆ, ಸೊ ಸರ್ಕಾರದ ಕಡೆಯಿಂದ SC ST ಪ್ರವರ್ಗಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ SSLCಯಲ್ಲಿ, PUCಯಲ್ಲಿ, ಡಿಪ್ಲೊಮಾ, ಡಿಗ್ರಿಯಲ್ಲಿ, ಏನು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಪಾಸ್ ಆಗಿರ್ತಾರೋ ಅಂತಹ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು, ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಸೊ ಸ್ಕಾಲರ್ಶಿಪ್ಪು ಅವರ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ತಾವು ಫಸ್ಟ್ ಡಿವಿಷನಲ್ಲಿ ಪಾಸ್ ಆಗಿದ್ದರೆ ಆ ಪರ್ಸೆಂಟೇಜ್ ಮೇಲೆ ನಿಮಗೆ ಪ್ರೈಸ್ ಮನಿಯನ್ನು ಕೊಡ್ತಾರೆ. ಓಕೆ, ಸೊ ಏನೇನೆಲ್ಲ ಇದರಲ್ಲಿ ಕ್ರೈಟೀರಿಯಾ ಇದೆ, ಏನೆಲ್ಲ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದು ಬಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಸರ್ಕಾರದ ವತಿಯಿಂದ SC ST ಪ್ರವರ್ಗಕ್ಕೆ ಕೊಡ್ತಕ್ಕಂತಹ ಪ್ರೈಸ್ ಮನಿ. ಇದರಲ್ಲಿ ಏನಿರುತ್ತಪ್ಪ ಅಂತಂತಂದರೆ, ಪಾಸ್ ಆಗಿರೋ ವಿದ್ಯಾರ್ಥಿಗಳು ಇದನ್ನು ಹಾಕಬೇಕು. 10th ಪಾಸ್ ಆದವರು 10th ರಿಸಲ್ಟ್ ಶೀಟನ್ನು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಹೌದಾ, 10th ಮಾರ್ಕ್ಸ್ ಕಾರ್ಡನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದರಲ್ಲಿ ನೀವು ಏನು ಪರ್ಸೆಂಟೇಜ್ ತೆಗೆದಿದ್ದೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಹೆಂಗಿದೆ ಅಂತಂದರೆ 65% ಮಧ್ಯದಲ್ಲಿದ್ದರೆ ಒಂದು 7,000 ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಫಸ್ಟ್ ಡಿವಿಷನಲ್ಲಿ ನೀವೇನಾದರೂ ಫಸ್ಟ್ ಡಿವಿಷನ್ಗೆ ಮೇಲ್ಪಟ್ಟು ನೀವು ಪಾಸ್ ಆಗಿದ್ರೆ ಅಂದರೆ 75%ಗಿಂತ ಜಾಸ್ತಿ, ಫಾರ್ ಎಕ್ಸಾಂಪಲ್ ನೀವು 95 ಮಾಡಿದ್ದೀರಿ, 90 ಮಾಡಿದ್ದೀರಿ ಅಂತಂದರೆ ನಿಮ್ಮ ಪ್ರೈಸ್ ಮನಿ ಕೂಡ ಇನ್ಕ್ರೀಸ್ ಆಗುತ್ತೆ. ಏನಪ್ಪ ಅಂತಂದರೆ 10,000ರಿಂದ 15,000ವರೆಗೂ ನಿಮಗೆ ಪ್ರೈಸ್ ಮನಿ ಬರುತ್ತೆ. ಓಕೆ, ಸೊ PUCಯಲ್ಲಿ ಪಾಸ್ ಆದವ್ರಿಗೂ ಕೂಡ ಅದೇ ರೀತಿ, ಪ್ರತಿಯೊಂದು ಕ್ಯಾಟಗರಿಗೂ ಇದೇ ರೀತಿ ಇದೆ. 10th ಆಗಿರಬಹುದು, PUC ಆಗಿರಬಹುದು, ಡಿಪ್ಲೊಮಾ ಆಗಿರಬಹುದು, ಡಿಗ್ರಿ ಆಗಿರಬಹುದು, ಪ್ರತಿಯೊಂದು ಕ್ಯಾಟಗರಿಗೂ ಇದೇ ರೀತಿ ಇದೆ. ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿ ಅವರು ಕೊಡ್ತಾರೆ. ಇವನ್ ಸೆಕೆಂಡ್ PUCಯಲ್ಲಿ ಮತ್ತು ಏನಪ್ಪ ಅಂತಂದರೆ ಪಾಲಿಟೆಕ್ನಿಕ್ ಡಿಪ್ಲೊಮಾ ಏನು ಮಾಡ್ತೀರಾ ಆ ಒಂದು ಡಿಪ್ಲೊಮಾದಲ್ಲಿ ನೀವೇನಾದರೂ ಪ್ರಥಮ ದರ್ಜೆ ಮೇಲ್ಪಟ್ಟು ಅಥವಾ ಪ್ರಥಮ ದರ್ಜೆಯಲ್ಲಿ ನೀವು ಪಾಸ್ ಆಗಿದ್ದರೆ, ಅದರ ಮೇಲ್ಪಟ್ಟು ನೀವು ಪಾಸ್ ಆಗಿದ್ದರೆ ಅಲ್ಲಿ ನಿಮಗೆ 20,000ಗಳ ಪ್ರೈಸ್ ಮನಿ ಸಿಗುತ್ತೆ. ಅದೇ ರೀತಿ ಏನಾದರೂ ನೀವು ಡಿಗ್ರಿಯನ್ನು ಪಾಸ್ ಆಗಿದ್ದರೆ, ಪ್ರಥಮ ದರ್ಜೆ ಮೇಲ್ಪಟ್ಟು ನೀವೇನಾದರೂ ಡಿಗ್ರಿ ಪಾಸ್ ಆಗಿದ್ದರೆ, ಪ್ರಥಮ ದರ್ಜೆ ಅಥವಾ ಅದರ ಮೇಲ್ಪಟ್ಟು ನೀವು ಪಾಸ್ ಆಗಿದ್ದರೆ ನಿಮಗೆ 25,000ಗಳ ಪ್ರೈಸ್ ಮನಿ ಸಿಗುತ್ತೆ. ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ನೀವೇನಾದರೂ ಇದ್ದರೆ, MA MSc ಈ ರೀತಿಯೆಲ್ಲ ನೀವೇನಾದರೂ ಮಾಡ್ತಾ ಇದ್ದರೆ, ಅದರಲ್ಲೇನಾದರೂ ಪ್ರಥಮ ದರ್ಜೆ ಮೇಲ್ಪಟ್ಟು ನೀವು ಪಾಸ್ ಆಗಿದ್ದರೆ, ಪ್ರಥಮ ದರ್ಜೆಯಲ್ಲಿ ನೀವು ಪಾಸ್ ಆಗಿದ್ದರೆ 30,000ಗಳ ನಿಮಗೆ ಪ್ರೈಸ್ ಮನಿ ಸರ್ಕಾರದಿಂದ ಸಿಗುತ್ತೆ. ಓಕೆ, ಸೊ ಪ್ರೊಫೆಷ್ನಲ್ ಕೋರ್ಸ್ಗಳೇನಿರ್ತದೆ, ಏನು ಮೆಡಿಕಲ್ ಲೈನ್ ಇರುತ್ತೆ, ಮೆಡಿಸನ್ ಇರುತ್ತೆ, ಮತ್ತು ಎಂಜಿನಿಯರಿಂಗ್ ಇರುತ್ತೆ, ಆ ಒಂದು ಅಗ್ರಿಕಲ್ಚರ್ ಕೋರ್ಸ್ ಆಗಿರ್ಬೋದು, ಈ ಒಂದು ಕೋರ್ಸ್ಗಳಲ್ಲಿ ನೀವೇನಾದರೂ ಪ್ರಥಮ ದರ್ಜೆಯಲ್ಲಿ ಅದರ ಮೇಲ್ಪಟ್ಟು ಪಾಸ್ ಆಗಿದ್ರೆ 35,000ಗಳ ಏನು ನಿಮಗೆ ಪ್ರೈಸ್ ಮನಿ ಸಿಗ್ತಾ ಇದೆ ಸರ್ಕಾರದ ವತಿಯಿಂದ. ಸೊ ಯಾರ್ಯಾರೆಲ್ಲ SC ST ಸ್ಟೂಡೆಂಟ್ಸ್ ಇದ್ದೀರಿ, SC ST ಪ್ರವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿದ್ದೀರಿ, ಅವರು ನಿಮ್ಮ ಕೋರ್ಸ್ಗಳಲ್ಲಿ 10th ಮೇಲ್ಪಟ್ಟವರು, 10th ಪಾಸ್ ಆದವರ ನಂತರದಲ್ಲಿ, ಓಕೆ, 10th ಆಗಿರ್ಬೋದು, PUC ಆಗಿರ್ಬೋದು, ಡಿಪ್ಲೊಮಾ ಆಗಿರಬಹುದು, ಮತ್ತು ಏನು ಡಿಗ್ರಿ ಆಗಿರಬಹುದು, ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬಹುದು, ಇವರೆಲ್ಲರೂ ಕೂಡ ನೀವೇನಪ್ಪ ಅಂತಂದರೆ ಈವನ್ ಪ್ರೊಫೆಷ್ನಲ್ ಕೋರ್ಸ್ಗಳು ಕೂಡ ಆಗಿರಬಹುದು, ಇಂಥವರೆಲ್ಲ ಕೂಡ ನೀವೇನು ಮಾಡ್ಬೋದಪ್ಪ ಅಂದರೆ ಇದಕ್ಕೆ ಅಪ್ಲೈ ಮಾಡಬಹುದು. ಪ್ರಥಮ ದರ್ಜೆಯ ಮೇಲ್ಪಟ್ಟು ನೀವು ಪಾಸ್ ಆಗಿದ್ದರೆ, 65% ಮೇಲ್ಪಟ್ಟು ನೀವು ಅಂಕಗಳನ್ನು ಪಡೆದಿದ್ದರೆ ನಿಮಗೆ ಪ್ರೈಸ್ ಮನಿ ಸಿಗುವ ಸಂಭವನೆ ಇರುತ್ತದೆ. ಸೊ ಅಂಥವರು ಬಂದು ಇಲ್ಲಿ ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಪ್ರೈಸ್ ಮನಿಯಲ್ಲಿ ನೀವು ಅಪ್ಲೈಯನ್ನು ಮಾಡಬೇಕಾಗತ್ತೆ. ಓಕೆ,
ಸೊ ಈ ಒಂದು ಸ್ಕೀಮಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಗೆ ಏನಪ್ಪ ಅಂತಂದರೆ ನಿಮ್ಮ ಎಲ್ಲ ಕಂಪ್ಲೀಟ್ ಡೀಟೇಲ್ ಇರಬೇಕು. ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ತುಂಬ ಮುಖ್ಯ. ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಫೋಟೋಗಳನ್ನು ನೀವು ಕೊಡಬೇಕಾಗುತ್ತೆ. ನಿಮ್ಮ ರಿಸಲ್ಟ್ ಶೀಟ್ಗಳನ್ನು ಕೊಡಬೇಕು. 10th ಪಾಸ್ ಆಗಿದ್ರೆ 10th ಮಾರ್ಕ್ಸ್ ಕಾರ್ಡ್ ಇರಬೇಕು. PUC ಪಾಸ್ ಆಗಿದ್ರೆ PUC ಮಾರ್ಕ್ಸ್ ಕಾರ್ಡ್ ಇರಬೇಕು. 10th ಮತ್ತು PUC ಎರಡೂ ಕೂಡ ಕೇಳ್ತಾರೆ. ಓಕೆ, ಸೊ ಡಿಗ್ರಿ ಪಾಸ್ ಆಗಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇರಬೇಕು. ಯಾವ ಒಂದು ಕಾಲೇಜಿಂದ ಅಂದರೆ ರೆಕಗ್ನೈಸ್ಡ್ ಕಾಲೇಜಿಂದ ನೀವು ಕಲ್ತಿರಬೇಕು. ಯಾವುದೋ ಒಂದು ಗೊತ್ತಿಲ್ಲದಿರೋ ಅಂಥ ಕಾಲೇಜಿಂದ ನೀವು ಸರ್ಟಿಫಿಕೇಟ್ ತೊಗೊಂಬಂದು ಫೇಕ್ ಸರ್ಟಿಫಿಕೇಟ್ ತೊಗೊಂಬಂದು ಅಪ್ಲೋಡ್ ಮಾಡ್ತೀರಂದರೆ ಅದಾಗಲ್ಲ. ಓಕೆ, ಸೊ ರೆಕಗ್ನೈಸ್ಡ್ ಕಾಲೇಜ್, ಯೂನಿವರ್ಸಿಟಿಯಿಂದ, ಸ್ಕೂಲಿಂದ ನೀವು ಕಲ್ತಿರಬೇಕು. ಓಕೆ, ಸೊ ಅದರಿಂದ ನಿಮಗೆ ಸಿಕ್ಕಂತಹ ಮಾರ್ಕ್ಸ್ ಕಾರ್ಡ್ಗಳೇನಿರುತ್ತೆ ಅವುಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅವುಗಳನ್ನು ನೀವು ಅಪ್ಲೋಡ್ ಮಾಡೋದ್ರಿಂದ ಮತ್ತು ನಿಮ್ಮ ಡೀಟೇಲ್ಸನ್ನು ನೀವು ಕೊಟ್ಟು ನಿಮ್ಮ ವಿವರಣೆಯನ್ನು ಕಂಪ್ಲೀಟಾಗಿ ನೀವು ಮುಂದೆ ಏನು ಕಲಿಯೋಕ್ಕೆ ಹೋಗ್ತಾ ಇದ್ದೀರಾ ಇವಾಗ ಮತ್ತು ನಿಮ್ಮದು ರಿಸಲ್ಟ್ ಏನಾಗಿದೆ ಅದನ್ನು ನೀವೆಲ್ಲ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಫೋಟೋಗಳು ಮತ್ತು ನಿಮ್ಮ ಬ್ಯಾಂಕ್ ಡೀಟೇಲ್ಸು ಮತ್ತು ಕಂಪ್ಲೀಟಾಗಿ ಅಲ್ಲಿ ಏನೇನೆಲ್ಲ ಕೇಳ್ತಾ ಇದ್ದಾರೆ ನಿಮಗೆ ಡೀಟೇಲ್ಸ್ ಅದನ್ನೆಲ್ಲ ನೀವು ಡಾಕ್ಯುಮೆಂಟ್ಸನ್ನು ಕೊಟ್ಟರೆ ಆಧಾರ್ ಕಾರ್ಡ್ ಜೊತೆಗೆ ಮೊದಲು ಮೇನಾಗಿ ಬರೋದು ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಏನು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು. ಸಮ್ಟೈಮ್ಸ್ ನಿಮ್ಮ ಪೇರೆಂಟ್ಸ್ಗಳ ಬಗ್ಗೆ ಕೂಡ ಡೀಟೇಲ್ಸ್ ಕೇಳ್ತಾರೆ, ಅದು ಕೂಡ ನೀವು ಕೊಡಬೇಕು. ನೀವು ಹಾಸ್ಟೆಲ್ ಕಲ್ತಿದ್ದೀರಾ, ಯಾವ ರೀತಿ ಕಲ್ತಿದ್ದೀರಿ, ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಕೇಳಿರ್ತಾರೆ. ಸೊ ಪ್ರತಿಯೊಂದನ್ನು ನೀವು ಡೀಟೇಲ್ ಕೊಟ್ಟು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ನೀವು ಇದರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ರಿಸಲ್ಟನ್ನು ಅವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ನೀವು ಆ ಒಂದು ಕ್ಯಾಟಗರಿಯಲ್ಲಿ ಅಂದರೆ SC ST ಸ್ಟೂಡೆಂಟ್ಗಳು ಅವರ ಏನು ಕ್ರೈಟೀರಿಯಾ ಇದೆ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕು, ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳಿ ಆ ಒಂದು ಕ್ರೈಟೀರಿಯಾದಲ್ಲಿ ನೀವು ಫಿಟ್ ಆದರೆ ನಿಮಗೆ ಪ್ರೈಸ್ ಮನಿ ಖಂಡಿತ ಬಂದೇ ಬರುತ್ತೆ. ಪ್ರೈಸ್ ಮನಿ ಪ್ರಾರಂಭ ಆಗುವುದು 7,000ದಿಂದ. ಓಕೆ, ಸೊ 7,000ದಿಂದ ಪ್ರಾರಂಭ ಆಗುತ್ತೆ ಪ್ರೈಸ್ ಮನಿ. ಎಲ್ಲಿಂದಪ್ಪ ಅಂದರೆ 10th ಪಾಸ್ ಆದವರು ಪ್ರಥಮ ದರ್ಜೆಯಲ್ಲಿ ಅಂದರೆ 65ರಿಂದ 75% ಮಧ್ಯದಲ್ಲಿದ್ದರೆ ಅಂಥವರಿಗೆ 7,000 ಪ್ರೈಸ್ ಮನಿ ಸಿಗ್ತಾ ಇದೆ. ಮತ್ತು 75ರ ಮೇಲ್ಪಟ್ಟು ಪರ್ಸೆಂಟೇಜ್ ನೀವೇನಾದರೂ ಮಾಡಿದರೆ ಅಂಥವರಿಗೆ 10ರಿಂದ 15,000ದವರೆಗೂ ಪ್ರೈಸ್ ಮನಿ ಬರ್ತಾ ಇದೆ ನಿಮ್ಮ ಪರ್ಸೆಂಟೇಜ್ ಬೇಸ್ ಮೇಲೆ. ಅದೇ ರೀತಿ PUCಯಲ್ಲಿ ಪಾಸ್ ಆದವರಿಗೆ ನಾನು ಆಗಲೇ ಹೇಳ್ದಂಗೆ 20,000 ಈ ರೀತಿಯಾಗಿ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ನಿಮ್ಮ ಕೋರ್ಸ್ ಮೇಲೆ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಡಿಗ್ರಿ ಪಾಸ್ ಆದವರಿಗೆ 25, ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಅವ್ರಿಗೆ 30,000, ಪ್ರೊಫೆಷನಲ್ ಕೋರ್ಸ್ನವ್ರಿಗೆ 35,000 ಈ ರೀತಿ ಎಲ್ಲ ಇರುತ್ತೆ. ಸೊ ಯಾರ್ಯಾರೆಲ್ಲ ಯಾವ್ಯಾವ ಕೋರ್ಸಲ್ಲಿ ಯಾವ್ಯಾವ ಸೆಕ್ಟರಲ್ಲಿ ನೀವು ಪಾಸ್ ಆಗಿದ್ದೀರಿ, ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದರೆ SC ST ಕ್ಯಾಂಡಿಡೇಟ್ಸ್ ಆಗಿದ್ದರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಸೊ ಪ್ರೈಸ್ ಮನಿಗೆ ನೀವು ಅಪ್ಲೈ ಮಾಡಿ ಪ್ರೈಸ್ ಮನಿನ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೇನಾದರೂ ಹೊಸ ಒಂದು ಇನ್ಫಾರ್ಮೇಷನ್ ಇದ್ದರೆ ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ. ಓಕೆ, ಸೊ SC ST ಸ್ಟೂಡೆಂಟ್ಸ್ ಯಾರ್ಯಾರೆಲ್ಲ ರಿಸಲ್ಟ್ ಈ ಸಲ ಪಾಸ್ ಆಗಿದ್ದೀರಿ, ಡಿಗ್ರಿ ಆಗಿರ್ಬೋದು, 10th PUC, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್, ಆಮೇಲೆ ಪ್ರೊಫೆಷನಲ್ ಕೋರ್ಸ್ ಯಾರೇ ಆಗಿದ್ರು ಕೂಡ ಫಸ್ಟ್ ಡಿವಿಷನಲ್ಲಿ SC ST ಸ್ಟೂಡೆಂಟ್ಸ್ ಪಾಸ್ ಆಗಿದ್ದರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬಹುದು. ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ನಿಮಗೆ ಡಿಸೆಂಬರ್ವರೆಗೂ ಟೈಮ್ ಇದೆ. ಡಿಸೆಂಬರ್ 30ವರೆಗೂ ನಿಮಗೆ ಟೈಮ್ ಇದೆ. ಸೊ ಅಲ್ಲಿವರೆಗೂ ನೀವು ಅಪ್ಲೈ ಮಾಡಬಹುದು. ಸೊ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋದರೆ, ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ಗೆ ಹೋದರೆ ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದು ಇನ್ಫಾರ್ಮೇಷನನ್ನು ತೊಗೊಂಡು ಇದಕ್ಕೆ ಅಪ್ಲೈ ಮಾಡಿ ಪ್ರೈಸ್ ಮನಿನ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೇನಾದರೂ ಹೊಸ ಇನ್ಫಾರ್ಮೇಷನ್ ಏನಾದರೂ ಬಂದರೆ ಆದಷ್ಟು ಬೇಗ ತಿಳಿಸ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ನಮಸ್ಕಾರ.